ಚಿಕ್ಕನಾಯಕನಹಳ್ಳಿಯ ಮುನಿಯಮ್ಮನ ಪಾಳ್ಯದಲ್ಲಿ ಸರಣಿ ಕಳ್ಳತನ. ಮುನಿಯಮ್ಮ ದೇವಿ ದೇವಸ್ಥಾನ ಸೇರಿ ಅಂಗಡಿಗೂ ಕನ್ನ. ಎಸ್ ವೀಕ್ಷಕರೇ, ಚಿಕ್ಕನಾಯಕನಹಳ್ಳಿಯ ಮುನಿಯಮ್ಮನ ಪಾಳ್ಯ ಗ್ರಾಮದಲ್ಲಿ 2 ಪ್ರತ್ಯೇಕ ಕಳ್ಳತನ ಪ್ರಕರಣಗಳು ನಡೆದಿದ್ದು, ಗ್ರಾಮದ ಶ್ರೀ ಮುನಿಯಮ್ಮ ದೇವಿ ದೇವಸ್ಥಾನದಲ್ಲಿ ಕಳ್ಳರು ಹುಂಡಿಯನ್ನ ಹೊಡೆದು ಅದರಲ್ಲಿರುವ ಹಣ ಹಾಗೂ ಪೂಜಾ ಸಾಮಗ್ರಿಗಳನ್ನು ಕದ್ದಿದ್ದಾರೆ. ಜೊತೆಗೆ ಅಂಗಡಿಯೊಂದಕ್ಕೂ ಕೂಡ ಕನ್ನ ಹಾಕಿರುವ ಕದೀಮರು ಕೈಗೆ ಸಿಕ್ಕಿದ್ದನ್ನ ದೋಚಿ ಪರಾರಿಯಾಗಿರುವ ಘಟನೆ ಬೆಳಕಿಗೆ ಬಂದಿದೆ. ಹೌದು, ಮುನಿಯಮ್ಮ ದೇವಸ್ಥಾನದಲ್ಲಿ ದೇವರ ಒಡವೆ ಹಾಗೂ 2 ಹುಂಡಿಗಳನ್ನು ಒಡೆದು ಹಣ ದೋಚಿದ್ದಾರೆ. ಅಷ್ಟೇ ಅಲ್ಲದೆ ಅದೇ ಗ್ರಾಮದ ಪುಟ್ಟಯ್ಯ ಎಂಬುವವರಿಗೆ ಸೇರಿದ ಅಂಗಡಿಯಲ್ಲಿ ಕೂಡ ಕಳ್ಳತನ ನಡೆದಿದ್ದು, ಅಂಗಡಿ ಬಾಗಿಲನ್ನ ಮುರಿದು 3,000 ಹಣವನ್ನ ದೋಚಿ ಎಸ್ಕೇಪ್ ಆಗಿದ್ದಾರೆ. ಈ ಕಳ್ಳತನ ಕಂಡು ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಅಲ್ಲದೆ ಶೀಘ್ರದಲ್ಲಿಯೇ ಪೊಲೀಸರು ಕಳ್ಳರನ್ನ ಪತ್ತೆ ಹಚ್ಚಿ ಕಠಿಣ ಶಿಕ್ಷೆ ನೀಡಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಮುನಿಯಮ್ಮನ ದೇವಸ್ಥಾನದಲ್ಲಿ ರಾತ್ರಿ ಕಳ್ಳತನ ನಡೆದಿದ್ದು, ಅನೇಕ ಬೆಲೆ ಬಾಳುವ ವಸ್ತು ಮತ್ತು ಹುಂಡಿ ಹಣವನ್ನು ದೋಚಿರುತ್ತಾರೆ. ಈ ಒಂದು ಕ್ರಮವನ್ನು ಭಕ್ತಾದಿಗಳೆಲ್ಲರೂ ಖಂಡಿಸ್ತಾ ಇದ್ದೀವಿ. ಇದಕ್ಕೆ ಸೂಕ್ತ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾವು ಪೊಲೀಸ್ ಠಾಣೆಗೆ ಮನವಿ ಮಾಡ್ಕೊತಾ ಇದ್ದೀವಿ. ಆದಿಯಿಂದಲೂ ಈಗ 50 ವರ್ಷದಿಂದ ನಡ್ಕೊಂಬರ್ತಕ್ಕಂಥ ಶ್ರೀ ಮುನಿಯಮ್ಮ ದೇವಿಯವರ ದೇವಸ್ಥಾನದಲ್ಲಿ ಇವತ್ತು ರಾತ್ರಿ ಕಳ್ಳತನವಾಗಿದೆ. ದೇವರಲ್ಲಿರ್ತಕ್ಕಂಥ ಒಡವೆ ಮತ್ತು 2 ಹುಂಡಿಯನ್ನು ದೋಚ್ಕೊಂಡು ಹೋಗಿದ್ದಾರೆ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನದ ಹುಂಡಿಯನ್ನು ದೋಚ್ಕೊಂಡು ಹೋಗಿದ್ದಾರೆ. ತಮ್ಮ ಘನ ಸರ್ಕಾರದವರು ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗದವರು ನಮಗೆ ನ್ಯಾಯ ದೊರಕಿಸಿಕೊಡಬೇಕು ಅಂತ ತಮ್ಮಲ್ಲಿ ಕಳೆಕಳೆಯಿಂದ ಪ್ರಾರ್ಥಿಸ್ಕೊಂತೀವಿ. ಸದ್ಯ ಈ ಸಂಬಂಧ ಶ್ರೀ ಮುನಿಯಮ್ಮ ದೇವಿ ಸೇವಾ ಚಾರಿಟಬಲ್ ಟ್ರಸ್ಟ್ ಕಮಿಟಿ ಅಧ್ಯಕ್ಷ ರವಿಕುಮಾರ್, ಗ್ರಾಮ ಪಂಚಾಯಿತಿ ಸದಸ್ಯ ರಾಮಚಂದ್ರಯ್ಯ, ಮಂಜುಳಾ, ಶ್ಯಾಮ್ ಸುಂದರ್ ಸೇರಿದಂತೆ ಗ್ರಾಮಸ್ಥರು ಖಂಡಿಸಿದರು. ಚೇತನ್ ಜಾನಕಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.